ಬ್ಯಾಟ್ ಬೀಸೋ ಹುಡುಗನಿಗೆ ಭಯಂಕರ ಕಾಯಿಲೆ, ಕಡು ಬಡತನದಲ್ಲಿ ಜೀವನಕ್ಕೋಸ್ಕರ ಹೋರಾಟ. ಕ್ರಿಕೆಟ್ ಪ್ರತಿಭೆಯೊಬ್ಬನ ದುರಂತ ಕಥೆ. ಇದೇ ಇವತ್ತಿನ ವಿಶೇಷ ಬದುಕೆ ನೀ ಹೀಗೇಕೆ. ಆತ ಕರ್ನಾಟಕದ ಕ್ರಿಕೆಟ್ ಪ್ರತಿಭೆ. ಮೈದಾನಕ್ಕಿಳಿದರೆ 4 ಸಿಕ್ಸರ್ಗಳ ಸುರಿಮಳೆ. ಈತನ ಲುಕ್ ಟೀಮ್ ಇಂಡಿಯಾ ಕ್ಯಾಪ್ಟನ್ನ ಕೂಲ್ ಕ್ಯಾಪ್ಟನ್ ಧೋನಿಯ ಲುಕ್ನಂತಲೇ ಇರುತ್ತೆ. ಭಾರತ ಕ್ರಿಕೆಟ್ ತಂಡದ ಒಂದು ಭಾಗವಾಗಬೇಕು ಅಂತಕ್ಕಂಥದ್ದು ಈತನ ಮನದಾಳದ ಆಸೆ. ಆದರೆ ಆತ ಇಂದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ಏನಿದು ದುರಂತ ಕಥೆ? ಈ ಸ್ಟೋರಿ ನೋಡಿ. ಕೈಯಲ್ಲಿ ಬ್ಯಾಟು, ಮನದಲ್ಲಿ ಹೇಳಿಕೊಳ್ಳಲು ಆಗದ ನೋವು. ಹೀಗೆ ಶೂನ್ಯದತ್ತ ದಿಟ್ಟಿಸಿ ನೋಡುತ್ತಿರುವ ಬೆಂಗಳೂರಿನ ಅಪ್ಸರ್, ಕರ್ನಾಟಕದ ಅಪ್ಪಟ ಕ್ರಿಕೆಟ್ ಪ್ರತಿಭೆ. ಕ್ರಿಕೆಟ್ ಈತನ ಉಸಿರು, ಅದುವೇ ಜೀವನದ ಒಂದು ಭಾಗ ಅಂತ ಅಂದುಕೊಂಡು ಮುನ್ನುಗ್ಗಿ ಸಿಕ್ಸರ್ ಬಾರಿಸಿ ಪ್ರಶಸ್ತಿಯನ್ನು ಬಾಚಿಕೊಂಡವನಿಗೆ ವಿಧಿ ಬದುಕಿನಲ್ಲಿ ಇನ್ನೆಂದೂ ಚೇತರಿಸಿಕೊಳ್ಳಲಾರದಂತೆ ಮಾಡಿದೆ. ಹೌದು, ಧೋನಿಯನ್ನು ಹೋಲುವ ಈ ಮುದ್ದು ಹುಡುಗ ಬೋನ್ ಕ್ಯಾನ್ಸರ್ಗೆ ತುತ್ತಾಗಿದ್ದಾನೆ. ಒಂದು ಕಾಲನ್ನು ಕಳ್ಕೊಂಡು ಕಮರಿದ ಕನಸಿನೊಂದಿಗೆ ಆಸೆಗಳನ್ನು ಕೊಂದುಕೊಂಡ ಹೀನಾಯ ಬದುಕು ಸಾಗಿಸುತ್ತಿದ್ದಾನೆ. ಕುಂಟುತ್ತಾ ಸಾಗುತ್ತಾ ಮುಗ್ಧ ನಗು ಬೀರುವ ಅಪ್ಸರ್ ಚಿಕಿತ್ಸೆಗೆ ಕೋಟಿಗಟ್ಟಲೆ ಹಣ ಬೇಕು. ಆದರೆ ಕಿತ್ತು ತಿನ್ನೋ ಬಡತನದ ನಡುವೆ ಚಿಕಿತ್ಸೆಗೆ ಹಣವಾದರೂ ಎಲ್ಲಿಂದ ಬರಬೇಕು? ಹಾಗಾಗಿ ಆತ ನೆರವಿಗಾಗಿ ಈಗ ಎದುರು ನೋಡುತ್ತಿದ್ದಾನೆ. ಯಮಯಾತನೆಯ ನೋವಿನಿಂದ ಬಿಡುಗಡೆಗಾಗಿ ಹಪಹಪಿಸುತ್ತಿದ್ದಾನೆ. ಮುಂಚೆ ನಾನು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಆಡ್ತಾ ಇದ್ದೆ. ಅದರಿಂದ ನಮಗೆ ಮ್ಯಾಚ್ ಗೆಲ್ಲಿದ್ರೆ ಅದರಿಂದ ಸ್ವಲ್ಪ ನಮಗೆ ಕಾಸು ಸಿಗ್ತಾಯಿದ್ದು, ಪಾಕೆಟ್ ಮನಿ. ಇವಾಗ ಸದ್ಯಕ್ಕೆ ನಾನು ಏನು ಆಡ್ತಾಯಿಲ್ಲ, ಮನೆಯಲ್ಲೇ ಇದ್ದೀನಿ. ತಿರ್ಗಾ ಇವಾಗ ಲಂಗ್ಸ್ದಲ್ಲಿ ಪ್ರಾಬ್ಲಮ್ ಆಗಿದೆ, ಸ್ಪ್ರೆಡ್ ಆಗಿದೆ. ಅಲ್ಲಿನೂ ಡ್ರೈ ಕಾಫ್ ಜಾಸ್ತಿ ಇದೆ ನನಗೆ, ಎಲ್ಲಿ ಓಡಾಡೋಕ್ಕಾಗಲ್ಲ. ಅದೇ ನನಗೆ ಪ್ರಾಬ್ಲಮ್. ಜೀವಂತ ಹೆಣವಾಗಿರುವ ಮಗನನ್ನು ಕಂಡು ತಾಯಿ ಕಣ್ಣಾಲಿಗಳು ತುಂಬಿ ಬರುತ್ತವೆ. ಹೆತ್ತು ಹೊತ್ತು ಸಾಕಿ ಸಲಹಿದ ಮಗನ ಪರಿಸ್ಥಿತಿ ನೋಡಿ ಕೊರಗುತ್ತಿದ್ದರೂ ಆತನಿಗೆ ಮತ್ತದೇ ಆತ್ಮಸ್ಥೈರ್ಯ ತುಂಬಿಕೊಡುತ್ತಿದ್ದಾಳೆ. ಮೊದಲು 2 ಕಾಲಿತ್ತು, ಇವಾಗ ಆಪ್ರೇಷನ್ ಆಗಿ ಅರ್ಧ ಕಾಲು ಇತ್ತು. ಇವಾಗ ಅವನಿಗೆ ತೊಂದರೆ, ಎಲ್ಲಿ ಓಡೋಕ್ಕೆ ಬರೋಕ್ಕೆ ತೊಂದರೆ ಆಗ್ತದೆ. ಅವನಿಗೆ ಏನು ಕೆಲಸನೇ ಇಲ್ಲ. ವಿಧಿಯ ಕ್ರೂರ ಆಟಕ್ಕೆ ಬದುಕು ಕಳ್ಕೊಂಡ ಈ ಕರ್ನಾಟಕದ ಕ್ರಿಕೆಟ್ ಪ್ರತಿಭೆಗೆ ಈಗ ನಿಮ್ಮ ನೆರವಿನ ಹಸ್ತ ಬೇಕಾಗಿದೆ. ನಿಮ್ಮ ಸಹಾಯ ಅಪ್ಸರ್ ಬದುಕಿನಲ್ಲಿ ಚೈತನ್ಯ ತುಂಬಿಕೊಡುತ್ತೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕ್ರಿಕೆಟ್ ಮೈದಾನದಲ್ಲಿ ಅರಳಿ ನಗಬೇಕಾಗಿದ್ದಂತಹ ಹೂವು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಈ ದುರಂತ ಕಥೆಯ ಬಗ್ಗೆ ಈತನ ಮನದಾಳದ ನೋವಿನನ್ನು ನಾವು ಕೂಡ ಹಂಚಿಕೊಳ್ಳೋಣ. ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಸ್ವತಃ ಕ್ರಿಕೆಟ್ಗರಾಗಿದ್ದಂತಹ ಅಪ್ಸರ್ ಅವರಿದ್ದಾರೆ, ಅವರ ತಂದೆ ಅಕ್ರಮ್ ಖಾನ್ ಅವರಿದ್ದಾರೆ, ಹಾಗೆಯೇ ಇವರ ಫ್ಯಾಮಿಲಿ ಫ್ರೆಂಡ್, ಇವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಬ್ದುಲ್ ಸುಭಾನ್ ಅವರಿದ್ದಾರೆ. ಮೂವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಅಪ್ಸರ್ ಅವರಿಂದನೇ ಆರಂಭ ಮಾಡೋಣ. ಸ್ವಲ್ಪ ನಿಮ್ಮ ಹಿನ್ನೆಲೆಯನ್ನು ಹೇಳ್ಕೊಳ್ಬೋದಾ? ನಿಮ್ಮ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು, ಏನು? ಚೆನ್ನಾಗಿದೆ. ಆ ಥರ ಚಿಕ್ಕ ವಯಸ್ಸಿಂದ ನನಗೆ ಏನು ಆ ಥರ ಪ್ರಾಬ್ಲಮ್ ಇದ್ದಿಲ್ಲ. ಓಕೆ. 7th ಫೇಲ್ ಆದೆ. 7th ಫೇಲ್ ಆಗಿ ಫ್ಯಾಬ್ರಿಕೇಷನ್ ಜಾಬ್ಗೆ ಹೋಗ್ತಾಯಿದ್ದೆ. TVS ಕಂಪ್ನಿದಲ್ಲಿ ನಾನು ಕಂಪ್ನಿ ವೆಲ್ಡ್ರಿದ್ದೆ. ನನಗೆ ಔಟ್ಸೈಡ್ ಫಾರಿನ್ ಹೋಗೋಕ್ಕೆ ನನಗೆ ಚಾನ್ಸ್ ಇತ್ತು. ಓಕೆ. ಫಾರಿನ್ಗೆ ಹೋಗೋ ಚಾನ್ಸ್ಗಿಂತ ಮುಂಚೆ ನನಗೆ ಕಾಲದಲ್ಲಿ ಫಸ್ಟ್ ಪೇನ್ ಸ್ಟಾರ್ಟ್ ಆಯಿತು. ಓಕೆ. ಪೇನ್ ಸ್ಟಾರ್ಟ್ ಆಗಿ ಆಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದೆ, ತೋರಿಸ್ದೆ. ಸಾರಿ ಥರ ನೋವಾಗುತ್ತೆ ನಡೆಯುವಾಗ. ಅವರು ಕ್ಲೀನಾಗಿ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿ ಹೇಳಿದ್ರು ಅವರು, ಇಲ್ಲಪ್ಪ ಆ ಥರ ಏನಿಲ್ಲ, ಫ್ರ್ಯಾಕ್ಚರ್ ಇಲ್ಲ. ಈಗ ನಿಮ್ಮ ಡಿಸೀಸ್ ಬಗ್ಗೆ ಆಮೇಲೆ ಬರೋಣ. ಈಗ ನಿಮ್ಮ ಚೈಲ್ಡ್ಹುಡ್ ಡೇಸ್ನಲ್ಲಿ ನೀವು ಕ್ರಿಕೆಟನ್ನು ಆರಾಧಿಸ್ಕೊಂಡು ಬಂದಿದ್ದು, ಕ್ರಿಕೆಟನ್ನು ಆಡಿದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನನಗೆ ಕ್ರಿಕೆಟ್ ಅಂದರೆ ಫಸ್ಟ್ ನಂದು ಹಾಬಿ ಅದೇ. ಓಕೆ. ನಾನು ಕ್ರಿಕೆಟ್ಗೆ ತುಂಬ ಇಷ್ಟ ನಾನು ಮಾಡಿದ್ದೀನಿ.
ಫಸ್ಟು ನಾವು ಗಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ. ಓಕೆ. ಆಮೇಲೆ ಟೂರ್ನಮೆಂಟ್ ಆಡ್ತಾಯಿದ್ವಿ. ಟೂರ್ನಮೆಂಟ್ದಲ್ಲಿ ತುಂಬ ಚೆನ್ನಾಗಿದ್ದೆ ನಾನು, ಆಲ್ರೌಂಡರ್ ಫಸ್ಟ್ ನಾನು ಇದ್ದೆ. ಓಕೆ. ಆಮೇಲೆ ಅಲ್ಲಿಂದ ನಾನು MRF ಸ್ಪೀಡ್ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ, ಅದರಲ್ಲೂ ಸೆಲೆಕ್ಟ್ ಆಗಿದೆ. ಓಕೆ. ನಂದು ಒಂದು ಕನಸಿತ್ತು, ನಾನು ಒಂದು ಆಟಗಾರ ಆಗಬೇಕು, ಇಂಡಿಯಾ ಟೀಮ್ಗೆ ಆಡಬೇಕು, ದೇಶಕ್ಕೋಸ್ಕರ ಆಡಬೇಕು ಅಂತ ನನಗೆ ಒಂದು ಕನಸಿತ್ತು. ಓಕೆ. ಆದರೆ ನನಗೆ ಈ ಕನಸು ನನಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ದಲ್ಲಿ ಸಿಕ್ತು. ಫಿಸಿಕಲಿ ಹ್ಯಾಂಡಿಕ್ಯಾಪ್ದಲ್ಲಿ ಹೋಗ್ಬಿಟ್ಟು ಇದು ಜಯಲಲಿತಾ ಇದ್ದಾರಲ್ಲ, ಅವ್ರು ನನಗೆ 3 ಬಾಲ್ಗೆ 3 6 ಹೊಡೆದೆ. ಸೊ ಅವಾಗ ಮ್ಯಾಚ್ ನಾವೇ ಗೆಲ್ವಿ. ಅದು ಕರ್ನಾಟಕಗೆ ವಿನ್ ಆಯ್ತು ನಮ್ಮದು. ಸೊ ಅವಾಗ ಮ್ಯಾನ್ ಆಫ್ ದ ಮ್ಯಾಚ್ ಕೊಡುವಾಗ ಸ್ಪೆಷಲ್ 3-6ಗೆ ಅವರು ನನಗೆ ಸಮಥಿಂಗ್ ಚೆಕ್ ಕೊಟ್ಟರು. ಸೊ ಅವ್ರು ತಮಿಳ್ದಲ್ಲಿ ಹೇಳಿದ್ರು, ಮೇಡಮ್ ನನಗೆ ತಮಿಳ್ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಡೋಂಟ್ ಕಟ್ ಯುವರ್ ಹೇರ್ ಯುವರ್ ಲುಕ್ ನೋ ಧೋನಿ ಅಂತ ಅವ್ರು ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಆವಾಗ ನನಗೆ ಇನ್ನೂ ಚೆನ್ನಾಗಾಯಿತು. ನಾನು ಒಂದು ಒಳ್ಳೆ ಆಟಗಾರ ಆಗ್ತೀನಿ, ಒಳ್ಳೆ ಬ್ಯಾಟ್ಸ್ಮನ್ ಆಗ್ತೀನಿ ಅಂತ ನನಗೆ ಒಂದು ತುಂಬ ಒಂಥರ ಖುಷಿ ಆಯಿತು. ನನಗೆ ಆ ಥರ ಅನ್ಸ್ಕೊಂಡಿಲ್ಲ ನಾನು ಆವಾಗ ಹ್ಯಾಂಡಿಕ್ಯಾಪ್ ಇದ್ದೀನಿ ಅಂತ. ಖಂಡಿತ. ಓಕೆ. ಚೆನ್ನಾಗಿದ್ದೆ. ಈ ಥರ ಪ್ರಾಬ್ಲಮ್ ಅಂದರೆ ಈಗ ಹೈಸ್ಕೂಲ್ ತನಕ ಅಂದರೆ ನಿಮಗೆ ಈ ಡಿಸೀಸ್ ಇದೆ ಅಂತ ನಿಮಗೆ ಗೊತ್ತಾಗಿದೆ ಎಷ್ಟು ವರ್ಷಗಳ ಹಿಂದೆ? 21 ಇಯರ್ ಓಲ್ಡ್ ಇದ್ದೆ ನಾನು ಅವಾಗ. ನಿಮಗೆ ಫಸ್ಟ್ ಟೈಮ್ ಗೊತ್ತಾಗಿದೆ? ಅಲ್ಲಿ ತನಕ ಎಲ್ಲ ನಾರ್ಮಲ್ ಆಗಿದೆ? ಎಲ್ಲ ಚೆನ್ನಾಗಿದ್ದೆ ಸರ್, ನಾರ್ಮಲ್ ಥರ ಇದ್ದೆ ನಾನು. ಓಕೆ. 21 ವಯಸ್ಸಿನಲ್ಲಿ ನಿಮಗೆ ಕಾಲು ನೋವು ಶುರು ಆಯಿತು? ಕಾಲು ನೋವು ಇಷ್ಟ. ಓಕೆ. ಅಕ್ರಮ್ ಅವರು ನೀವೇನು ಕೆಲಸ ಮಾಡ್ತೀರಾ? ನಾವು ಸದ್ಯಕ್ಕೆ ಆಟೋ ಓಡಿಸ್ತೇವೆ. ಆಟೋ ಡ್ರೈವರ್. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಒಟ್ಟು? ನಾವು ಟೋಟಲ್ 6 ಮೆಂಬರ್ಸ್. ಓಕೆ. ಸೊ ಅಪ್ಸರ್ಗೆ ಈ ಥರ ಆಯಿತು ಅಂತ ಅಂದರೆ 21 ಇಯರ್ನಲ್ಲಿ ಈ ಥರ ಆಯಿತು ಅಂದಾಗ ಫಸ್ಟ್ ಏನು ಮಾಡಿದ್ರಿ ನೀವು? ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಏನಾಯಿತು ಅವಾಗ? ನಾವು ಇವ್ರ ಹಿಂದೆ ಸ್ವಲ್ಪ ಓಡಾಡಿದೆ ಸರ್. ನಾವು ಓಕೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ, ಅಲ್ಲೆಲ್ಲ ಎಕ್ಸ್ರೇ ಇದ್ದೆ, ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಆಮೇಲೆ ಗೊತ್ತಾಯಿತು ಇದು ಬೋನ್ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಓಕೆ. ಅಬ್ದುಲ್ ಅವರು ನೀವು ಏನು ಹೇಳ್ತೀರಾ? ಇವಾಗ ಅವ್ರಿಗೆ ಯಾವ ಡಿಸೀಸ್ ಯಾವಾಗಿದೆ, ಈ ಬೋನ್ ಕ್ಯಾನ್ಸರ್ ಅಂತ ಗೊತ್ತಾಯಿತು, ಆವಾಗಿಂದ ನೀವು ಅವ್ರನ್ನ ಫಾಲೋ ಅಪ್ ಮಾಡಿಕೊಂಡು ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಬಂದಿರತಕ್ಕಂಥವ್ರು. ಸೊ ಏನು ಮಾಡಿದ್ರಿ ಆ ಟೈಮ್ನಲ್ಲಿ? ಏನು ಅನ್ನಿಸ್ತು ನಿಮಗೆ ಆ ಟೈಮಲ್ಲಿ? ನಮಗೆ ಭಾರಿ ಬೇಜಾರಾಯಿತು. ಇಷ್ಟು ಸ್ಮಾರ್ಟಾಗಿರೋ ಹುಡುಗನಿಗೆ, ಇಷ್ಟು ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗನಿಗೆ ಈ ಥರ ಹ್ಯಾಂಡಿಕ್ಯಾಪ್ ಆಗಿ ಕಾಲಿಲ್ಲದೆ ನಡೆಯೋ ಪರಿಸ್ಥಿತಿ ಬಂದಿದೆ ಅಂತ. ಹಾಗಾಗಿ ಬೇಕಾದಷ್ಟು NGOs ಹತ್ರ ಹೋಗಿ ಸ್ವಲ್ಪ ಸಹಾಯನೂ ಮಾಡಿಕೊಟ್ಟಿವಿ ನಾವು. ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ. ಫಸ್ಟು ಕಾಲು ಭಾಗ ಆಂಪ್ಯುಟೇಟ್ ಆಗಿದ್ಮೇಲೆ ಸ್ವಲ್ಪ ಟ್ರೀಟ್ಮೆಂಟ್ ಮುಗಿದೋಗಿದೆ, ಇವಾಗ ಕಾಯಿಲೆ ಏನು ಇಲ್ಲ ಅನ್ನೋದು ಒಂದು ಇದ್ದಿತ್ತು ನಮಗೆ. ತಿರ್ಗಾ ಅದು ಸ್ಪ್ರೆಡ್ ಆಗಿ ಒಂದು ವರ್ಷ 2 ವರ್ಷ ಬಿಟ್ಟು ಮುಕ್ಕಾಲು ಭಾಗ ಕಾಲು ತೆಗಿಯುವಾಗ ಭಾರಿ ಬೇಜಾರಾಯಿತು. ಓಕೆ. ಈಗ ಅಪ್ಸರ್ ಇವಾಗ ನಿಮಗೆ ಬೋನ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ಯಾ ಅವಾಗ? ಸೆಕೆಂಡ್ ಟೈಮ್ ಸರ್. ಫಸ್ಟ್ ಟೈಮ್ ನೀವು ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಾಗ ಕ್ಯೂರ್ ಆಯ್ತಾ? ಕ್ಯೂರ್ ಆಗಿತ್ತು. 4 ಇಯರ್ಸ್ ನಾನು ಚೆನ್ನಾಗಿ ಆಡ್ಕೊಂಡಿದ್ದೆ. ಅದಾದ್ಮೇಲೆ ತಿರ್ಗಾ ಮಂಡಿ ಕಡೆ ಬಂತು. ಓಕೆ. ಮಂಡಿ ಕಡೆ ಬಂದು ತಿರ್ಗಾ ಹಾಸ್ಪಿಟ್ಲ್ಗೆ ಹೋದೆ. ಡಾಕ್ಟರ್ ಹೇಳಿದ್ರು ತಿರ್ಗಾ ನಿನಗೆ ಲಾಸ್ಟ್ ಟೈಮ್ ಏನು ಪ್ರಾಬ್ಲಮ್ ಇತ್ತು ತಿರ್ಗಾ ಅದೇ ಪ್ರಾಬ್ಲಮ್ ಇಲ್ಲಾಗಿದೆ, ಇದು ಬಿಟ್ಟರೆ ಇನ್ನು ಮೇಲ್ಗಡೆ ಹೋಗ್ತಾ ಇರ್ತದೆ, ಹೊಟ್ಟೆದಲ್ಲಿ ಬಂದುಬಿಟ್ರೆ ನೀನೇ ಸತ್ತೋಗ್ಬಿಡ್ತೀಯಪ್ಪ. ಸೊ ಅದರಿಂದ ನಾನು ಈ ಸ್ಪ್ರೆಡ್ ಆಗೋದನ್ನ ತಡೆಯೋಕ್ಕಾಗಲಿಲ್ವಾ ಡಾಕ್ಟರ್? ಇಲ್ಲ ಸರ್, ಅವರು ಫಸ್ಟು ಆ ಥರ ಏನು ಹೇಳಿಲ್ಲ. ಬೋನ್ ಕ್ಯಾನ್ಸರ್ ಇದೆ ಅಂತಲೇ ಹೇಳಿಲ್ಲ ಸರ್. ಓಕೆ. ಇವರು ನಿನಗೆ ಈ ಥರ ಕಾಯಿಲೆ ಇದೆ, ಈ ಥರ ಬಂದಿದೆ ಅಂತ ಏನು ಅವ್ರು ಹೇಳಲಿಲ್ಲ ನನಗೆ, ಏನು ನನ್ನ ಹತ್ರ ಕೇಳಿಲ್ಲ. ಓಕೆ. ಆಮೇಲೆ ನನಗೆ ಸೆಕೆಂಡ್ ಟೈಮ್ ಈಗ ಹೆಂಗೆ ಗೊತ್ತಾಯ್ತಂದರೆ ಬಯಾಪ್ಸಿ ಮಾಡಿದ್ರು. ಓಕೆ. ಬಯಾಪ್ಸಿ ಮಾಡಿ ಅದರಲ್ಲಿ ನೋಡಿದ ತಕ್ಷಣ ಇಮ್ಮಿಡಿಯೇಟ್ ನಿಂದು ತಿರ್ಗಾ ತೆಗಿಬೇಕಪ್ಪ, ಆಂಪ್ಯುಟೇಟ್ ಮಾಡಬೇಕು. ಅಲ್ಲ, ಫಸ್ಟ್ ಟೈಮ್ ಎಷ್ಟು ಭಾಗವನ್ನು ನಿಮ್ಮ ಕಾಲಿನ ಎಷ್ಟು ಭಾಗ ತೆಗೆದ್ರು? ಆಂಕಲ್ ಜಾಯಿಂಟ್ ಸರ್, ಆಂಕಲ್ ಜಾಯಿಂಟಿಂದ ಸ್ವಲ್ಪ ಮೇಲ್ಗಡೆ ಅಲ್ಲಿ ತನಕ ತೆಗೆದುಬಿಟ್ರು ಫಸ್ಟ್ ಟೈಮ್. ಇವಾಗ ಕಾಲು ತೆಗೆಯೋಕ್ಕೂ ಮೊದಲು ಯಾವಾಗ ನಿಮಗೆ ಬೋನ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು, ಕಾಲನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಏನಾದರೂ ನಡೀತಾ? ಯಾಕೆಂದ್ರೆ ಈಗ ಎಷ್ಟೋ ಕ್ಯಾನ್ಸರ್ಗಳಿಗೆಲ್ಲ ಈಗ ಟ್ರೀಟ್ಮೆಂಟ್ ಇದೆಯಂತೆ. ಹೌದು ಸರ್. ಸೊ ಆ ಕಾಲನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಡಾಕ್ಟರ್ ಮಾಡಲೇ ಇಲ್ಲ? ಮಾಡಲಿಲ್ಲ ಸರ್. ಯಾರು ನನಗೆ ಒಂದು ಕಡೆಯಿಂದನೂ ನನಗೆ ಒಳ್ಳೆ. ಯಾವ ಹಾಸ್ಪಿಟಲ್ ಮಾಡಿಸಿದ್ದು ನೀವು? ಫಸ್ಟು ಮೆಡಿಸ್ಕೋಪ್. ಓಕೆ. ಬೆಂಗಳೂರಲ್ಲೇ. ಅವ್ರು ನಂದು ತುಂಬ ಇದು ಮಾಡಿಬಿಟ್ರು ಸರ್. ಓಕೆ. ತುಂಬ ಚಿತ್ರಹಿಂಸೆ ಮಾಡಿ ನನ್ನ ಕಾಲು ಹೋಗಿದೆ ಅವರಿಂದ. ಡಾಕ್ಟರ್ ನಮಗೆ ಒಂದು ಮಾಹಿತಿ, ನಾನು ಅಂದರೆ ಈ ಬೋನ್ ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾಗ ಒಂದು ಮಾಹಿತಿ ಸಿಕ್ತು ನಮಗೆ. ಬೋನ್ ಕ್ಯಾನ್ಸರ್ ಅಟ್ಯಾಕ್ ಆಗಿರೋರಿಗೆ ಕೂಡ ಅಂಗಾಂಗಗಳನ್ನ ಉಳಿಸ್ತಕ್ಕಂಥ ಟ್ರೀಟ್ಮೆಂಟ್ ಇದೆ ಅಂತ ಇವಾಗ ಬಂದಿದೆ ಸರ್. ಇವಾಗ ಹೊಸ ಇವಾಗ ಟ್ರೀಟ್ಮೆಂಟ್ ಬಂದಿದೆ, ಇನ್ನೊಂದು ಟ್ರೀಟ್ಮೆಂಟ್ ಬಂದಿದೆ, ಇನ್ನದು ರಿಸರ್ಚ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. 5 ಇಯರ್ಸ್ ಇನ್ನೂ ಆಗುತ್ತೆ. ಅದು ಒಂದು ಇಂಜೆಕ್ಷನ್ ತೊಗೊಂಡ್ರೆ ತಿರ್ಗಾ ಯಾರಿಗೂ ಈ ಕ್ಯಾನ್ಸರ್ ಬರಲ್ಲ ಅಂತ. ಬೋನ್ ಕ್ಯಾನ್ಸರ್ಗೆ ಈಗಾಗಲೇ ಮೆಡಿಸನ್ ಇದೆ.
ಆದರೆ ನನಗೆ 21 ಇಯರ್ ಓಲ್ಡ್ ಅವಾಗ ಏನು ಇದ್ದಿಲ್ಲ ಸರ್, ಏನು ಇರಲಿಲ್ಲ. ಇರಲಿಲ್ಲ. ಈಗ ನಿಮಗೆ ಎಷ್ಟು ವಯಸ್ಸು? ಇವಾಗ ನನಗೆ 27 ಸರ್. 27 ಅಂದರೆ 6 ವರ್ಷ ಆಯ್ತು ಇದು ಬಂದು? 7 ವರ್ಷ ಕಂಪ್ಲೀಟ್ ಇದೆ ಸರ್. ಓಕೆ ಓಕೆ. ಅಕ್ರಮ್ ಖಾನ್, ಈಗ ನಿಮ್ಮ ಮಗನಿಗೆ ಅಂದರೆ ನಿಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ, 6 ಜನ ಇರ್ತಕ್ಕಂಥವ್ರು, ನೀವು ಆಟೋ ಓಡಿಸ್ತೀರಿ. ಯಾವಾಗ ನಿಮಗೆ ಆಧಾರವಾಗಿ ಇರಬೇಕಾದಂತಹ ನಿಮ್ಮ ಮಗನಿಗೆ ಈ ರೀತಿ ಒಂದು ಬೋನ್ ಕ್ಯಾನ್ಸರ್ ಆಯಿತು, ಆತನ ಕಾಲನ್ನು ತೆಗಿಬೇಕು ಅಂತ ಬಂದಾಗ ಒಂದು ಕಡೆ ಆರ್ಥಿಕ ಕಷ್ಟ ಅಂದರೆ ಹಣಕಾಸಿನ ಹೊಂದಿಸ್ಕೊಳ್ತಕ್ಕಂಥದ್ದು, ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಮಾನಸಿಕವಾಗಿ ನೀವು ನೋವನ್ನು ಅನುಭವಿಸಿರ್ತಕ್ಕಂಥದ್ದು, ಆ ಸ್ಥಿತಿನಲ್ಲಿ ಹೇಗಿತ್ತು ನಿಮಗೆ ಆತನಿಗೆ ಬೋನ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ? ಅದು ಭಾಳ ಬೇಜಾರಾಯಿತು ನನಗೆ. ಆಮೇಲೆ ನಾವು ಯಾರಿಗೆ ಸುಮ್ಮನೆ ಮನೆಯೊಳಗೆ ನಮ್ಮ ಹೆಂಡತಿ ಮಗಳಾದ ಮುಂದೆ ಹೇಳ್ರೆ ಅವ್ರು ಏನೋ ಬೇಜಾರು ಮಾಡ್ಕೊಳ್ತಾರಂತೆ ನಾವು ಯಾರಿಗೆ ಹೇಳಿಲ್ಲ. ನಾವು ಮನ್ಸೋರಿಗೆ ನಾವೇ ಇದು ಮಾಡಿಕೊಂಡು, ಆದರೆ ಇದು ಆದಮೇಲೆ ನಮ್ಮ ಮಗ ಉಳಿಸ್ತಾನೆ ಅಂತ ಹೇಳಿಬಿಟ್ಟು ನಾನು. ಈಗ ಆತನ ಫಸ್ಟ್ ಟೈಮ್ ಕಾಲನ್ನು ತೆಗೆದ್ರು ಅಂತ ಹೇಳಿದ್ರಲ್ಲ, ಆವಾಗ ನಿಮ್ಮ ಪರ್ಮಿಷನ್ ತಗೊಂಡಿದ್ರ ಅವರು? ಹೌದು ಸರ್, ನಾವು ನೀವು ಸೈನ್ ಮಾಡಿದ್ರಿ. ಅದಕ್ಕೂ ಮೊದಲು ನೀವೆಲ್ಲೂ ಪ್ರಯತ್ನ ಪಡಲೇ ಇಲ್ವಾ? ಕಾಲನ್ನು ಉಳಿಸುವಂತ ಪ್ರಯತ್ನ ಮಾಡೋಂಥ ಹಾಸ್ಪಿಟಲ್, ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದು, ಕ್ಯಾನ್ಸರ್ ಸೆಂಟರ್ಗಳಿಗೆ ಹೋಗ್ತಕ್ಕಂಥದ್ದು, ಈ ಥರ ಏನು ಮಾಡಲಿಲ್ಲ? ಇಲ್ಲ ಸರ್, ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗಲೇ ಆ ಸಂದರ್ಭದಲ್ಲೇ ನಿಮಗೆ ಸಾಕಷ್ಟು ದುಡ್ಡು ಖರ್ಚಾಗಿತ್ತು ಹಾಗಾದರೆ? ಏನಾಯ್ತು ಸರ್, ಆಟೋ ಓಡಿಸೋದು, ಮನೆ ಮೇಂಟೈನ್ ಮಾಡ್ತಾರೆ. ಈಗ ಈ ಫ್ಯಾಮಿಲಿ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಆ ಟೈಮ್ನಲ್ಲಿ ಹೇಗಿತ್ತು? ಯಾರಿಂದ ಸಪೋರ್ಟ್ ಆಯಿತು? ಎಷ್ಟು ಖರ್ಚು ವೆಚ್ಚಗಳು ಬೀಳ್ತು? ಸುಮಾರು ವೆಲ್ ವಿಷರ್ಸು, ಅಕ್ಕಪಕ್ಕ ಸ್ವಲ್ಪ ಒಳ್ಳೆ ಜನ ಇರೋರು ಅವರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರು ಆವಾಗ. ಇವಾಗ ಏನಾಗುತ್ತಂದರೆ 15 days 20 days ರೇಡಿಯೇಷನ್ ಸಾಕು ಅಂತ ಹೇಳ್ತಾರೆ. ಓಕೆ. ತಿರ್ಗಾ ಅದಾದಮೇಲೆ ಒನ್ ಮಂತ್ ಬಿಟ್ಟು ತಿರ್ಗಾ ಏನೋ ಒಂದು ಬರುತ್ತೆ, ಕೆಮ್ಮು ಅದು ಹೊತ್ತು, ಅಂದ್ರೆ ಸ್ಪ್ರೆಡ್ ಆಗೋ ಲಕ್ಷಣಗಳವೆಲ್ಲ. ತಿರ್ಗಾ ಏನು ಹೇಳ್ತಾರೆ, ತಿರ್ಗಾ ಇನ್ನೊಂದು 20 days ರೇಡಿಯೇಷನ್ ತಗೊಂಡ್ಬಿಡಿ. ಒಂದು ಸೆಕ್ಷನ್ ರೇಡಿಯೇಷನ್ ಅನ್ನೋದು ಒಂಥರ ಇಟ್ಸ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್. ಇಟ್ಸ್ ಎ ಪಾರ್ಟ್ ಆಫ್ ಟ್ರೀಟ್ಮೆಂಟ್. ಅಂದ್ರೆ ಏನ್ ಮಾಡ್ತಾರೆ ಅದು ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದ್ರೆ ಹೇಗಿರುತ್ತೆ? ಅದು ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಕೊಡ್ತಾರೆ ಅನ್ನೋದು. ಅಂದ್ರೆ ಅದಕ್ಕೆ ಎಕ್ಸ್ಪೆಂಡಿಚರ್ ಎಲ್ಲ ಹೇಗಾಗುತ್ತೆ? ಎಕ್ಸ್ಪೆಂಡಿಚರ್ ಬಂದು ಅಪೋಲೋ ಅಲ್ಲೇ ಮಾಡ್ತಾ ಇದ್ದಾರೆ. ಸೆಂಟ್ ಜಾನ್ಸ್ ಅವರು ಅಪೋಲೋನ ರೆಕಮೆಂಡ್ ಮಾಡ್ತಾರೆ. ಅಲ್ಲಿಂದ ಸುಮಾರು ಒಂದು ಸೆಕ್ಷನ್ಗೆ 20,000 to 40,000 ಖರ್ಚು ಬರುತ್ತೆ ಒಂದು ಸೆಕ್ಷನ್ಗೆ. 20 days ಅಥವಾ 1 month ರೇಡಿಯೇಷನ್, 1 hour ರೇಡಿಯೇಷನ್ ಕೊಡ್ತಾರೆ ಡೈಲಿ. ಅಂದ್ರೆ ಪ್ರತಿ ಒಂದು ತಿಂಗಳಿಗೆ 20,000 to 40,000 ಬರೀ ರೇಡಿಯೇಷನ್ ಟ್ರೀಟ್ಮೆಂಟ್ ಬರ್ತಾ ಇದೆ, ಖರ್ಚು ಬರ್ತಾ ಇದೆ. 1 ತಿಂಗಳು ಇಲ್ಲ 2 ತಿಂಗಳಿಗೆ ಒಂದ್ಸಲ ಬಂದೇ ಬರುತ್ತೆ. ಅಂದ್ರೆ ಈಗಲೂ ಹಾಗೆ ಆಗ್ತಾ ಇದೆಯಾ? ಈಗಲೂ ಹಾಗೆ ಆಗ್ತಾ ಇದೆ. ಈಗ ಲಂಗ್ಸ್ ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಾವ್ರೆ. ಇವಾಗಂತೂ ಅವ್ರ ಹತ್ರ ಇದು ಫೈನಾನ್ಷಿಯಲ್ ಇದೆ, ತುಂಬಾ ವೀಕ್ ಆಗಿದ್ದಾರೆ. ಓಕೆ. ಅಲ್ಲ, ಒಂದು ತಿಂಗಳಿಗೆ 20,000 to 40,000 ಹೊಂದಿಸ್ತಕ್ಕಂಥದ್ದು ಅದೇನು ಸುಲಭದ ಮಾತಲ್ಲ ಅದು. ಖಂಡಿತ ತುಂಬ ಕಷ್ಟ ಇದೆ. ಓಕೆ, ಇದ್ರ ಬಗ್ಗೆ ಚರ್ಚೆನ ಮತ್ತೆ ಮುಂದುವರಿಸೋಣ, ಇವರ ನೋವಿನ ಕಥೆಯನ್ನು ಮತ್ತಷ್ಟು ಆಲಿಸೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.